ಭಾರತದ ಕಾರ್ಯತಂತ್ರದ ಸ್ವಾಯತ್ತತೆಯ ತಂತ್ರ ದೊಡ್ಡ ವೈಫಲ್ಯ ಅಂತ ಬಹಿರಂಗವಾಗಿರುವಾಗ ಮಿತ್ರ ರಾಷ್ಟ್ರಗಳ ಆರ್ಥಿಕ ದಾಳಿಗಳ ವಿರುದ್ಧ ನಮಗೆ ರಕ್ಷಣೆ ಇಲ್ಲವಾಗಿದೆಯಾ? ಅಮೆರಿಕ, ಮೆಕ್ಸಿಕೋದಂತಹ ಪ್ರಾಕ್ಸಿಗಳ ಮೂಲಕ ಆರ್ಥಿಕ ಯುದ್ಧ ಹೂಡ್ತಾನೆ ಸ್ನೇಹ ಹಸ್ತದ ನಾಟಕವನ್ನು ಆಡ್ತಾ ಇರುವಾಗ ಭಾರತ ತನ್ನ ಜಾಗತಿಕ ಪಾಲುದಾರರನ್ನ ನಂಬಬಹುದಾ? ಬೀಜಿಂಗ್ನ ಪೂರೈಕೆ ಸರಪಳಿ ಮೇಲೆ ಭಾರತದ ಆರ್ಥಿಕ ಮತ್ತೆ ತಾಂತ್ರಿಕ ಅವಲಂಬನೆಯನ್ನು ಹೆಚ್ಚು ಮಾಡೋದಕ್ಕೆ ಚೀನಾ ಅಮೆಜಾನ್ ಮತ್ತೆ ಮೈಕ್ರೋಸಾಫ್ಟ್ ಅನ್ನ ಟ್ರೋಜನ್ ಕುದುರೆಗಳಾಗಿ ಬಳಸ್ತಾ ಇದೆಯಾ? ಪಾಶ್ಚಿಮಾತ್ಯ ಹೂಡಿಕೆದಾರರು ಭಾರತೀಯ ಷೇರುಗಳನ್ನ ತ್ಯಜಿಸಿ ಸಾರ್ವಜನಿಕ ವಲಯದ ಮೇಲೆ ಹೊರೆಯನ್ನ ಬಿದ್ದಿರುವಾಗ ಭಾರತದ ಆರ್ಥಿಕತೆಯನ್ನ ರಕ್ಷಣೆ ಮಾಡೋರು ಯಾರು? ಈ ಪ್ರಶ್ನೆಗಳ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ನಾವು ಚರ್ಚೆ ಮಾಡೋಣ. ನೀವು ಈ ವಿಡಿಯೋವನ್ನ ನೋಡ್ತಾ ಇದ್ರೆ ಈಗಲೇ ವಿಡಿಯೋದ ಕೆಳಗೆ ಕಾಣ್ತಾ ಇರುವಂತಹ ಸಬ್ಸ್ಕ್ರೈಬ್ ಬಟನ್ ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ ಐಕಾನ್ ಪ್ರೆಸ್ ಮಾಡಿ ನಮ್ಮನ್ನ ಪ್ರೋತ್ಸಾಹಿಸಿ ಬೆಂಬಲಿಸಿ. ಇಂತಹ ಪ್ರಶ್ನೆಗಳನ್ನ ಕೇಳುವ ನಿಮ್ಮ ವಾರ್ತಾ ಭಾರತಿಗೆ ಪ್ರತಿಯೊಬ್ಬ ಸಬ್ಸ್ಕ್ರೈಬರ್ ಕೂಡ ದೊಡ್ಡ ಶಕ್ತಿಯನ್ನು ಕೊಡ್ತಾರೆ. ಈ ವಿಡಿಯೋವನ್ನು ಮಿಸ್ ಮಾಡದೆ ಕೊನೆವರೆಗೂ ನೋಡಿ. ಹಾಗೆ ಈ ಕುರಿತಾಗಿ ನಿಮ್ಗೆ ಅಭಿಪ್ರಾಯಗಳಿದೆ ಅದನ್ನ ವಿಡಿಯೋ ಕೆಳಗಡೆ ಕಮೆಂಟ್ ಮಾಡಿ ನಮಗೆ ತಿಳಿಸಿ. ಹಾಗೆ ವಿಡಿಯೋದ ಲಿಂಕ್ ಅನ್ನ ನಿಮ್ಮೆಲ್ಲ ಬಂಧು ಮಿತ್ರರಿಗೆ ವಾಟ್ಸ್ಆಪ್ ಮಾಡಿ ಸತ್ಯವನ್ನ ಎಲ್ಲೆಡೆ ತಲುಪಿಸಿ. ಈಗ ನಾವು ವಿಷಯಕ್ಕೆ ಬರೋಣ. ಭಾರತವನ್ನ ಆರ್ಥಿಕವಾಗಿ ನಿರ್ಬಂಧಿಸುವಂತಹ ಕಾರ್ಯತಂತ್ರ ಒಂದು ನಡೆದಾಗಿದೆ. ಈಗ ಭಾರತ ಎಲ್ಲರ ಸ್ನೇಹಿತನಾಗಬಹುದು ಅನ್ನೋ ಒಂದು ಕಲ್ಪನೆಯಿಂದ ನಿಂತಿರುವಾಗ ವಾಸ್ತವದಲ್ಲಿ ಬೇರೆನೇ ನಡೀತಾ ಇದೆ. ಭಾರತದ ಮಿತ್ರ ರಾಷ್ಟ್ರಗಳ ಹಾಗೆ ಕಾಣ್ತಾ ಇರೋರು ನಿಜವಾಗಿನೂ ಆ ರೀತಿ ಇಲ್ಲ ಅನ್ನೋದು ಸ್ಪಷ್ಟ ಆಗ್ತಾ ಇದೆ. ಭಾರತವನ್ನ ಅಧೀನಕ್ಕೆ ಒಳಪಡಿಸುವ ಅಥವಾ ಪತನಕ್ಕೆ ಕಾಯ್ತಾ ಇರುವಂತಹ ಶತ್ರುಗಳಾಗಿ ಅವು ಇರೋದು ಈಗ ತಿಳಿತಾ ಇದೆ ನಮಗೆ. ಭಾರತವನ್ನ ಒಂಟಿಯಾಗಿ ಕಟ್ಟಿ ಹಾಕಬೇಕು ಅಂದ್ಕೊಂಡಿರುವಂತಹ ಈ ಅಂತಾರಾಷ್ಟ್ರೀಯ ವ್ಯೂಹ ದಿಗ್ಭ್ರಮೆಗೊಳಿಸೋ ಹಾಗಿದೆ. ಯಾಕಂತಂದ್ರೆ ಯಾವ ದೇಶಗಳನ್ನ ಭಾರತ ನಿಜವಾಗಿನೂ ನೆಚ್ಕೊಂಡಿದೆಯೋ ಅವೇ ಈ ತಂತ್ರದ ಹಿಂದಿವೆ. ಆರಾಮದಾಯಕ ಆದ್ರೂ ಕೂಡ ದೋಷಪೂರಿತವಾಗಿರುವಂತಹ ಕಾರ್ಯತಂತ್ರದ ಸ್ವಾಯತ್ತತೆ ಸಿದ್ಧಾಂತಕ್ಕೆ ಭಾರತ ಬಹಳ ಸಮಯದಿಂದನೂ ಅಂಟ್ಕೊಂಡಿದೆ. ಇದು ಹಳೆಯ ಅಲಿಪ್ತ ಪರಿಕಲ್ಪನೆಗೆ ಮತ್ತೊಂದು ಪರ್ಯಾಯ. ಎಲ್ಲ ಪ್ರಮುಖ ಶಕ್ತಿ ಬಣಗಳಿಂದ ದೂರ ಇರಬಹುದು ಮತ್ತೆ ಕಿರುಕುಳ ಇಲ್ಲದೆ ಹಿತಾಸಕ್ತಿಯನ್ನು ಕಾಪಾಡಿಕೊಳ್ಳಬಹುದು ಅನ್ನೋ ಒಂದು ಈ ಕಲ್ಪನೆ ಇವತ್ತಿನ ಸ್ಥಿತಿಯಲ್ಲಿ ಶಕ್ತಿಯುತನ ಅನ್ನುವಂಥ ಒಂದು ಪ್ರಶ್ನೆ ಇದೆ. ವಾಸ್ತವವಾಗಿ ಅಂತಾರಾಷ್ಟ್ರೀಯ ಸಂಬಂಧಗಳು ನೈತಿಕತೆಗಿಂತ ನಿಷ್ಠೆ ಮತ್ತೆ ಹತೋಟಿ ಆಟ ಅನ್ನೋದನ್ನ ಇಲ್ಲಿ ಮರೆಯೋ ಹಾಗಿಲ್ಲ. ಪ್ರಧಾನಿ ಮೋದಿ ರಷ್ಯಾದ ಅಧ್ಯಕ್ಷ ಪುಟಿನ್ ಅವರನ್ನ ಆಲಂಗಿಸುವಾಗ ದೀರ್ಘಕಾಲದ ಸ್ನೇಹವನ್ನ ಗೌರವಿಸುವಾಗ ಇನ್ನೊಂದು ಕಡೆಗೆ ಅದು ಪಾಶ್ಚಿಮಾತ್ಯ ಪ್ರಾಬಲ್ಯಕ್ಕೆ ನೇರವಾದ ತಿರಸ್ಕಾರ ಕೂಡ ಆಗಿದೆ. ಅಮೆರಿಕ ಅದರ ಬಗ್ಗೆ ಪ್ರತಿಕ್ರಿಯೆ ಕೊಡೋದಕ್ಕೆ ಹೆಚ್ಚು ಹೊತ್ತು ಹಿಡಿಲಿಲ್ಲ. ಮಾಸ್ಕೋದೊಂದಿಗೆ ಭಾರತ ನಿಲ್ಲೋದನ್ನ ವಾಷಿಂಗ್ಟನ್ ಒಂದು ಅಡಚಣೆ ಅನ್ನೋ ಹಾಗೆ ನೋಡ್ತು. ಭಾರತದ ಸಮತೂಗಿಸುವಂತಹ ಆಟ ಮುಗಿದಿದೆ ಅಂತ ಅದು ಹೇಳ್ತು. ಮುಕ್ತ ವ್ಯಾಪಾರ ಒಪ್ಪಂದ ಇಲ್ಲದೆ ಮೆಕ್ಸಿಕೋ 50% ಸುಂಕ ವಿಧಿಸೋದು ವ್ಯಾಪಾರ ನೀತಿಯ ನಿರ್ಧಾರ ಅಲ್ಲ. ಇದು ಅಮೆರಿಕದ ಒತ್ತಡದಿಂದ ನಡೆದಿರುವಂತಹ ದಾಳಿ. ಪ್ರಧಾನಿ ಮೋದಿ ಮತ್ತೆ ಟ್ರಂಪ್ ನಡುವಿನ ಸೌಹಾರ್ದಯುತ ದೂರವಾಣಿ ಕರೆಯ ಹೊತ್ನಲ್ಲೇನೆ ಇನ್ನೊಂದು ಕಡೆಗೆ ಈ ಒಂದು ಕ್ರಮ ನಡೆದಿರೋದು ಅಮೆರಿಕದ ರಾಜತಾಂತ್ರಿಕ ವಿಶ್ವಾಸಘಾತುಕತನ ಎಂಥದ್ದು ಅನ್ನೋದನ್ನ ಇದು ತೋರಿಸುತ್ತೆ. ಸ್ನೇಹ ಹಸ್ತವನ್ನ ಚಾಚುತ್ತಾನೆ ಪ್ರಾಕ್ಸಿ ಮೂಲಕ ದಾಳಿ ನಡೆಸುವಂತ ಕ್ರೂರ ತಂತ್ರ ಇದಾಗಿದೆ. ಈ 50% ಸುಂಕ ಭಾರತೀಯ ರಫ್ತುಗಳನ್ನ ಗುರಿಯಾಗಿಸಿಕೊಂಡಿದೆ. ನಿರ್ದಿಷ್ಟವಾಗಿ ಆಟೋಮೊಬೈಲ್ ವಲಯವನ್ನ ಇದು ಗುರಿಯಾಗಿಸಿಕೊಂಡಿದೆ. ಮಾರುತಿ ಸುಜುಕಿ, ಹುಂಡೈ, ನಿಸಾನ್ ಮತ್ತೆ ಓಕ್ಸ್ ವ್ಯಾಗನ್ ಒಟ್ಟಾಗಿ ಮ್ಯಾಕ್ಸಿಕೋಗೆ 9,000 ಕೋಟಿ ಮೌಲ್ಯದ ಸರಕುಗಳನ್ನ ರಫ್ತು ಮಾಡ್ತವೆ. ಒಂದು ಕ್ಷಣ ಭಾರತೀಯ ರಫ್ತುದಾರರು ಅಮೆರಿಕದ ಬಾಗಿಲು ಮುಚ್ಚುತ್ತಾ ಇದ್ದ ಹಾಗೇನೆ ಮೆಕ್ಸಿಕನ್ ಮಾರ್ಗವು ತೆರೀತು ಅಂತ ನಂಬಿದ್ರು. ಆದ್ರೆ ಆ ಭರವಸೆಗೆ ಈಗ ಸುಂಕದ ಬೆಂಕಿ ಬಿದ್ದಿದೆ. ಅಮೆರಿಕ ಭಾರತದ ಕಾರ್ಯತಂತ್ರದ ಆಯ್ಕೆಗಳಾದಂತಹ ರಷ್ಯಾ, ಚೀನಾ ಮೇಲೆ ಬಿಗಿ ನಿಲುವನ್ನ ತಾಳತ್ತೆ. ಆದ್ರೆ ಮೆಕ್ಸಿಕೋದಂತ ಅದರ ಪ್ರಾದೇಶಿಕ ಆರ್ಥಿಕ ಪಾಲುದಾರರನ್ನ ನಿರ್ಣಾಯಕ ವ್ಯಾಪಾರ ಮಾರ್ಗಗಳನ್ನ ಮುಚ್ಚೋ ಹಾಗೆ ಒತ್ತಾಯ ಮಾಡುತ್ತೆ. ಮುಂಬರುವ US, ಮೆಕ್ಸಿಕೋ, ಕೆನಡಾ ವ್ಯಾಪಾರ ಒಪ್ಪಂದದ ಮಾತುಕತೆಗಳಿಗೆ ಮುಂಚಿತವಾಗಿ ಅಮೆರಿಕದ ಒತ್ತಡದಿಂದಾಗಿ ಮೆಕ್ಸಿಕೋ ಈ ಒಂದು ಕ್ರಮವನ್ನ ತೆಗೆದುಕೊಂಡಿದೆ. ಈಗ ಮೆಕ್ಸಿಕೋದೊಂದಿಗೆ ತಕ್ಷಣದ $6 ಬಿಲಿಯನ್ ವ್ಯಾಪಾರ ಹೆಚ್ಚುವರಿ ಬಗೆಗಿನ ಭಾರತದ ವಿಶ್ವಾಸಕ್ಕೆ ಈಗ ಬೆದರಿಕೆ ಎದುರಾಗಿದೆ. ಭಾರತದ ಜಾಗತಿಕ ವ್ಯಾಪಾರ ಕೊರತೆಗಳನ್ನ ಸರಿದೂಗಿಸೋದಕ್ಕೆ ಅಗತ್ಯವಿದ್ದಂಥ ಲಾಭಗಳ ಬಹುದೊಡ್ಡ ಭಾಗ ಇದರಿಂದ ಈಗ ಇಲ್ಲವಾಗತ್ತೆ. ದೀರ್ಘಕಾಲೀನ ಆರ್ಥಿಕ ಎದುರಾಳಿಯಾದಂಥ ಚೀನಾದ ಆಟವನ್ನ ಇಲ್ಲಿ ಗಮನಿಸಿದ್ರೆ ಇದು ಇನ್ನಷ್ಟು ಸಂಕೀರ್ಣವಾಗಿ ಕಾಣುತ್ತೆ. 70 ರಿಂದ 80 ಶತಕೋಟಿ ಡಾಲರ್ ವ್ಯಾಪಾರ ಕೊರತೆ ಇದ್ರೂ ಕೂಡ ಭಾರತದ ಕಾರ್ಪೊರೇಟ್ ಮತ್ತೆ ವ್ಯವಹಾರ ವಲಯಗಳು ಚೀನಾದ ಕಚ್ಚಾ ವಸ್ತುಗಳು ಮತ್ತೆ ಘಟಕಗಳ ಮೇಲೆ ತುಂಬಾನೇ ಅವಲಂಬಿತ ಆಗಿವೆ. ಹಠಾತ್ ಸಂಪರ್ಕ ಕಡಿತ ಭಾರತೀಯ ಆರ್ಥಿಕತೆಯನ್ನು ಸಂಪೂರ್ಣ ಸ್ಥಗಿತಗೊಳಿಸುತ್ತೆ. ಆದ್ರೆ ಚೀನಾದ ತಂತ್ರ ಸರಳ ನೇರ ರಫ್ತುಗಳಿಗಿಂತ ಹೆಚ್ಚು ಕಪಟವಾಗಿದೆ. ಅದು ಅಮೆರಿಕನ್ ಕಂಪನಿಗಳನ್ನ ಟ್ರೋಜನ್ ಕುದುರೆಗಳ ಹಾಗೆ ಇಲ್ಲಿ ಬಳಸ್ತಾ ಇದೆ. ಅಮೆಜಾನ್ನ $35 ಬಿಲಿಯನ್, ಮೈಕ್ರೋಸಾಫ್ಟ್ನ $17.5 ಬಿಲಿಯನ್, ಗೂಗಲ್ನ $15 ಬಿಲಿಯನ್ ಮತ್ತೆ ಇಂಟೆಲ್ನ $14 ಬಿಲಿಯನ್ ಹೂಡಿಕೆಯ ಬಗ್ಗೆ ಭಾರತ ದೊಡ್ಡ ವಿಶ್ವಾಸವನ್ನ ಇಟ್ಕೊಂಡಿತ್ತು. ಆದ್ರೆ ಅಮೆರಿಕದ ತಂತ್ರಜ್ಞಾನ ದೈತ್ಯ ಕಂಪನಿಗಳ ಈ ಬೃಹತ್ ಹೂಡಿಕೆ ಘೋಷಣೆಗಳ ಹಿಂದಿನ ವಾಸ್ತವ ಏನು? ಈ ಕಂಪನಿಗಳು ಪ್ರಸ್ತುತ ಚೀನಾದಿಂದ ಚಾಲನೆಯಲ್ಲಿರುವಂತಹ ಅದೇ ಅಗ್ಗದ ಘಟಕಗಳು ಮತ್ತೆ
ತಂತ್ರಜ್ಞಾನ ಪೂರೈಕೆ ಮಾರ್ಗಗಳನ್ನು ಬಳಸ್ಕೊಳ್ಳೋದಕ್ಕೆ ಭಾರತೀಯ ಕೇಂದ್ರಗಳನ್ನು ಸ್ಥಾಪಿಸೋದಕ್ಕೆ ಪ್ರಯತ್ನ ಪಡ್ತಾ ಇವೆ. ಭಾರತದಲ್ಲಿ ಹೂಡಿಕೆ ಮಾಡುವ ಮೂಲಕ ಅವು ಪರ್ಯಾಯ ಉತ್ಪಾದನಾ ನೆಲೆಯನ್ನ ಸೃಷ್ಟಿ ಮಾಡ್ತಾ ಇವೆ. ಇನ್ನು ಚೀನಾದ ಸರಕುಗಳ ಮೇಲಿನ ನೇರ US ಸುಂಕಗಳನ್ನು ತಪ್ಪಿಸುತ್ತವೆ. ಮತ್ತೆ ಅದೇ ಹೊತ್ತಿನಲ್ಲಿ ಚೀನಾ ಅವಲಂಬಿತ ಜಾಗತಿಕ ಪೂರೈಕೆ ಸರಪಳಿಯ ಮೇಲೆ ಭಾರತದ ರಚನಾತ್ಮಕ ಅವಲಂಬನೆ ಹೆಚ್ಚೋದಕ್ಕೆ ಕಾರಣ ಆಗುತ್ತವೆ. ಇನ್ನು ಮೂಲಭೂತ ತಂತ್ರಜ್ಞಾನ ಮತ್ತೆ ಒಳಹರಿವು ಚೀನಾದಿಂದಾನೇ ಬರ್ತಾ ಇರುವಾಗ ಅವು ಭಾರತದಲ್ಲಿ ತಯಾರಾದಂಥ ಉತ್ಪನ್ನಗಳನ್ನ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ರಫ್ತು ಮಾಡ್ತವೆ. ಅಮೆರಿಕನ್ ಕಂಪನಿಗಳು ಚೀನಾದ ಉತ್ಪಾದನಾ ಅವಲಂಬನೆಗಳ ಮೂಲಕ ತಮ್ಮ ಸ್ವಂತ ಲಾಭವನ್ನು ಹೆಚ್ಚಿಸೋದಕ್ಕೆ ಭಾರತವನ್ನು ಬಳಸ್ತಾ ಇವೆ. ಹಣಕಾಸು ಮಾರುಕಟ್ಟೆಗಳಲ್ಲಿನ ಬೂಟಾಟಿಕೆ ಇಲ್ಲಿ ಮತ್ತಷ್ಟು ಬಯಲಾಗಿದೆ. ಉನ್ನತ ಮಟ್ಟದ ಅಮೆರಿಕನ್ ಟೆಕ್ ಕಂಪನಿಗಳು ಬೃಹತ್ ಹೂಡಿಕೆಗಳನ್ನು ಘೋಷಣೆ ಮಾಡ್ತಾ ಇದ್ರೆ US ಮತ್ತೆ ಪಾಶ್ಚಿಮಾತ್ಯ ಹೂಡಿಕೆದಾರರು ಭಾರತೀಯ ಶೇರ್ ಮಾರುಕಟ್ಟೆಯಿಂದ ಹಿಂದೆ ಹೋಗ್ತಾ ಇದ್ದಾರೆ. ಅವು ನವೆಂಬರ್ನಲ್ಲಿ 77,000 ಕೋಟಿ ಮತ್ತೆ ಡಿಸೆಂಬರ್ನಲ್ಲಿ 36,000 ಕೋಟಿ ಹಾಕಿವೆ. ಪಾಶ್ಚಿಮಾತ್ಯ ಹೂಡಿಕೆದಾರರು ಭಾರತದಲ್ಲಿ ಹೂಡಿಕೆ ಹೆಚ್ಚು ಅಪಾಯಕಾರಿ ಅಂತ ನೋಡ್ತಾರೆ. ಅವರು ಬಹಳ ಬೇಗನೆ ಹಿಂದೆ ಸರಿತಾ ಇದ್ದಾರೆ. ದೇಶೀಯ ಸಾರ್ವಜನಿಕ ವಲಯದ ಕಂಪನಿಗಳು ಮಾರುಕಟ್ಟೆಯಲ್ಲಿನ ಈ ಹೊರೆಯನ್ನು ಹೊರಹಾಗೆ ಮಾಡ್ತಾ ಇದ್ದಾರೆ. ಇದು ನಿಜವಾದ ಪಾಲುದಾರ ದೇಶದ ನಡವಳಿಕೆ ಅಲ್ಲ. ಇದು ಸಂಪತ್ತಿನ ಲೆಕ್ಕಾಚಾರದ ಹಿಂತೆಗೆತವಾಗಿದ್ದು ನಮ್ಮ ಆರ್ಥಿಕತೆಯನ್ನು ಅಪಾಯಕ್ಕೆ ಸಿಲುಕಿಸುತ್ತೆ. ಈ ಬಹುಮುಖಿ ದಾಳಿಯಲ್ಲಿ ಅತ್ಯಂತ ಪ್ರಬಲ ಅಸ್ತ್ರ ಏನು ಅಂತ ಅಂದ್ರೆ ಅಮೆರಿಕನ್ ಡಾಲರ್. ವಿಶ್ಲೇಷಣೆಯು ಭಯಾನಕ ಸನ್ನಿವೇಶವನ್ನ ಬಹಿರಂಗಪಡಿಸುತ್ತೆ. ಭಾರತದ ಕಾರ್ಪೊರೇಟ್ ನಿವ್ವಳ ಮೌಲ್ಯ ಡಾಲರ್ ಮೌಲ್ಯಕ್ಕೆ ಆಂತರಿಕವಾಗಿ ಸಂಬಂಧಪಟ್ಟಿದೆ. 2014ರಲ್ಲಿ ಡಾಲರ್ಗೆ ಸರಿಸುಮಾರು 63 ಇದ್ದಂಥ ರೂಪಾಯಿ ಈಗ 90ಕ್ಕಿಂತ ಹೆಚ್ಚು ಕುಸಿದಿದೆ. ಇದು ಭಾರತದ ಕಾರ್ಪೊರೇಟ್ ವಲಯದ ಅನಿಶ್ಚಿತತೆಯನ್ನು ಬಯಲು ಮಾಡಿದೆ. ಡಾಲರ್ ತನ್ನ ಪ್ರಸ್ತುತ ಪ್ರಾಬಲ್ಯವನ್ನು ಕಾಯ್ದುಕೊಂಡ್ರೆ ಭಾರತದ ಡಾಲರ್ ನಿಗದಿತ ಕಾರ್ಪೊರೇಟ್ಗಳ ಸರಾಸರಿ ನಿವ್ವಳ ಮೌಲ್ಯ 25ರಿಂದ 75% ಹೆಚ್ಚಾಗಬಹುದು. ಇದು ಅಲ್ಪಾವಧಿಯ ಸಮೃದ್ಧಿಯ ಭ್ರಮೆ ಮಾತ್ರನೇ ಆಗಿದೆ. ಆದರೂ ಕೂಡ ರೂಪಾಯಿ ಮತ್ತಷ್ಟು ಕುಸಿದು ಡಾಲರ್ಗೆ 100ರಷ್ಟಾದ್ರೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸಾಲ ಪಡೆಯುವಂಥ ಭಾರತೀಯ ಕಂಪನಿಗಳ ನಷ್ಟ 127% ಏರಬಹುದು. ಇದು ಸ್ಪಷ್ಟವಾಗಿ ಡಾಲರ್ ಟ್ರ್ಯಾಪ್. ರಷ್ಯಾದಿಂದ ಇಂಧನ ಖರೀದಿ, ಸಣ್ಣ ದೇಶದೊಂದಿಗಿನ ವ್ಯಾಪಾರ ಒಪ್ಪಂದ, ಈ ರೀತಿ ಭಾರತದ ಪ್ರತಿಯೊಂದು ಕಾರ್ಯತಂತ್ರದ ನಡೆಗೆ ಡಾಲರ್ನ ಹತೋಟಿ ಮೂಲಕ ತಿರುಗೇಟು ಕೊಡೋದಿಕ್ಕೆ ಅಂತಾನೆ ಅಮೆರಿಕ ತನ್ನ ಕರೆನ್ಸಿಯನ್ನ ಜಾಗತಿಕ ಮೀಸಲು ಸ್ಥಾನದಲ್ಲಿ ಉಳಿಯೋ ಹಾಗೆ ನೋಡುತ್ತೆ. ಕರೆನ್ಸಿ ಕುಶಲತೆ ಮತ್ತೆ ಹಣಕಾಸು ಮಾರುಕಟ್ಟೆ ಹಿಂತೆಗೆದುಕೊಳ್ಳುವಿಕೆಯ ಮೂಲಕ ಭಾರತದ ಕಾರ್ಪೊರೇಟ್ ವಲಯವನ್ನು ಯಾವುದೇ ಸಮಯದಲ್ಲಿ ದುರ್ಬಲಗೊಳಿಸಬಹುದಾದಂತಹ ಪರಿಸ್ಥಿತಿಯನ್ನ ಅಮೆರಿಕ ರೂಪಿಸಿದೆ. ಇನ್ನು ಭಾರತ ಅಪಾಯಕಾರಿ ಹಂತದಲ್ಲಿ ನಿಂತ್ಕೊಂಡಿದೆ. ಈಗ ಬಾಹ್ಯ ಒತ್ತಡದಿಂದ ಹೊರಗಿರುವಂತಹ ಜಾಗತಿಕ ಶಕ್ತಿ ಅನ್ನೋದು ಕೂಡ ಈಗ ಛಿದ್ರಗೊಂಡಂತಹ ಮಿಥ್ ಆಗಿದೆ. ಬಾಹ್ಯ ಒತ್ತಡದಿಂದ ಹೊರಗಿರುವಂತಹ ಜಾಗತಿಕ ಶಕ್ತಿ ಅನ್ನೋದು ಈಗ ಛಿದ್ರಗೊಂಡ ಮಿಥ್ ಆಗಿದೆ. ಪಾಲುದಾರರು ಅಂತ ಕರೆದುಕೊಳ್ಳುವಂತಹ ರಾಷ್ಟ್ರಗಳೇ ನಡೆಸುವಂತಹ ಆರ್ಥಿಕ ಕತ್ತು ಹಿಸುಕುವಿಕೆ ಭಾರತವನ್ನ ಈ ಅಪಾಯಕಾರಿ ಸ್ಥಿತಿಯಲ್ಲಿ ತಂದು ನಿಲ್ಲಿಸಿದೆ. ಈ ಹೊತ್ತಿನಲ್ಲಿ ಭಾರತ ಹಿಂದಿನ ಭಾವನಾತ್ಮಕ ಬಾಂಧವ್ಯಗಳನ್ನ ತಕ್ಷಣನೇ ತ್ಯಜಿಸಬೇಕಾಗಿದೆ. ಯಾವುದೇ ಸಂಬಂಧದ ಕಾರ್ಯತಂತ್ರದ ಮೌಲ್ಯವನ್ನ ಭಾರತದ ಆರ್ಥಿಕ ಸ್ಥಿರತೆ ಮತ್ತೆ ರಾಷ್ಟ್ರೀಯ ಭದ್ರತೆಗೆ ಅದರ ಕೊಡುಗೆ ಏನನ್ನೋದರ ಆಧಾರದ ಮೇಲೆ ಕಟ್ಟುನಿಟ್ಟಾಗಿ ಅಳಿಬೇಕಾಗಿದೆ. ದೇಶದ ಸಾರ್ವಭೌಮ ಆರ್ಥಿಕ ನೆಲೆಯ ಮೇಲೆ ವ್ಯವಸ್ಥಿತವಾಗಿ ದಾಳಿ ನಡೆಸ್ತಾ ಇರುವಾಗ ಶಾಂತಿ ಮತ್ತೆ ಅಲಿಪ್ತತೆಯ ನಿಲುವು ಅರ್ಥಹೀನ. ಇಲ್ಲಿ ಡಾಲರ್ ಪ್ರಾಬಲ್ಯದಿಂದ ಆರ್ಥಿಕತೆಗೆ ಹೊಡೆತ ಬೀಳ್ದ ಹಾಗೆ ಮಾಡೋದಕ್ಕೆ ತಕ್ಷಣದ ಕ್ರಮಗಳ ಅಗತ್ಯ ಇದೆ. ಈಗ ಅಮೆರಿಕ ಮೆಕ್ಸಿಕೋ ಮೂಲಕ ಆಗುವಂತಹ ನಷ್ಟವನ್ನು ಸರಿದೂಗಿಸೋದಕ್ಕೆ ವ್ಯಾಪಾರದ ಪ್ರಮಾಣವನ್ನು ತ್ವರಿತವಾಗಿ ಹೆಚ್ಚು ಮಾಡಬೇಕು. ಚೀನಾದ ಕಚ್ಚಾ ವಸ್ತುಗಳ ಮೇಲಿನ ಅವಲಂಬನೆಯನ್ನ ರಾಷ್ಟ್ರೀಯ ಭದ್ರತಾ ಬೆದರಿಕೆ ಅಂತ ಪರಿಗಣಿಸಬೇಕು. ಚೀನಾದಿಂದ ಬರುವಂತಹ ತಂತ್ರಜ್ಞಾನ, ಔಷಧಗಳು ಮತ್ತೆ ವಿಶೇಷ ರಾಸಾಯನಿಕಗಳ ಉತ್ಪಾದನೆ ತ್ವರಿತವಾಗಿ ಹೆಚ್ಚು ಮಾಡೋದಕ್ಕೆ ಭಾರತಕ್ಕೆ ಕೇಂದ್ರೀಕೃತ ಸಬ್ಸಿಡಿ ಮತ್ತೆ ಸಂರಕ್ಷಿತ ಕೈಗಾರಿಕಾ ನೀತಿಯ ಅಗತ್ಯ ಇದೆ. US ಟೆಕ್ ದೈತ್ಯರ ಹೂಡಿಕೆಗಳನ್ನ ಸಂದೇಹದಿಂದಾನೇ ನೋಡಬೇಕಾಗಿದೆ. ಅಲ್ಲದೆ ಚೀನಾ ಬೆಂಬಲಿತ ವ್ಯವಸ್ಥೆಯ ಮೇಲಿನ ಅವಲಂಬನೆ ಹೆಚ್ಚು ಮಾಡದೇನೆ ಅದು ನಿಜವಾಗಿಯೂ ಪೂರೈಕೆ ಸರಪಳಿಯನ್ನ ಬದಲಾಯಿಸುತ್ತಾ ಅನ್ನೋದನ್ನ ಭಾರತ ಮೊದಲು ಖಚಿತಪಡಿಸಿಕೊಳ್ಬೇಕಾಗಿದೆ. ಇನ್ನು ಅಮೆರಿಕದ ನಿರ್ಬಂಧಗಳ ಹೊರೆಯನ್ನ ಎದುರಿಸ್ತಾ ಇರುವಂತಹ ಬ್ರೆಜಿಲ್ ಮತ್ತೆ ದಕ್ಷಿಣ ಆಫ್ರಿಕಾಗಳಿರುವಂತಹ ಬ್ರಿಕ್ಸ್ ಗುಂಪು ದುರ್ಬಲಗೊಂಡಿದ್ದು ಅದನ್ನ ಬಲಪಡಿಸುವ ನಿಟ್ಟಿನ ಒಂದು ಪ್ರಯತ್ನ ಆಗಬೇಕು. ಪಾಶ್ಚಿಮಾತ್ಯ ಒತ್ತಡಕ್ಕೆ ಪೂರ್ವಭಾವಿ ಆರ್ಥಿಕ ಪ್ರತಿಬಂಧಕವಾಗೋದಕ್ಕೆ ಬ್ರಿಕ್ಸ್ ಅನ್ನ ಚುರುಕುಗೊಳಿಸಬೇಕಾಗಿದೆ. ವೀಕ್ಷಕರ, ಈ ಕುರಿತಾಗಿ ನೀವೇನು ಹೇಳ್ತೀರಿ? ನಿಮ್ಗೇನು ಅಭಿಪ್ರಾಯ ಇದೆ? ಅದನ್ನ ವಿಡಿಯೋದ ಕೆಳಗಡೆ ಕಮೆಂಟ್ ಮಾಡಿ ನಮಗೆ ತಿಳಿಸಿ. ಇದೇ ಹೊತ್ತಿನ ಸ್ಪೆಷಲ್ ನೋಡ್ತಾ ಇರಿ ವಾರ್ತಾಭಾರತಿ. ನೀವಿನ್ನು ವಾರ್ತಾಭಾರತಿ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನೋದಾದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲೇ ಇರುವಂತಹ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ ನಮ್ಮನ್ನ ಪ್ರೋತ್ಸಾಹಿಸಿ.